ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೂ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ಈ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಬನ್ನಿ ವೀಕ್ಷಕರೇ, ಈ ಮಣ್ಣೆತ್ತಿನ ಅಮಾವಾಸ್ಯೆಯ ವಿಶೇಷತೆಗಳೇನು, ಈ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ನಾವು ಏನನ್ನ ಮಾಡಬೇಕು, ಯಾವ ದೇವತೆಯನ್ನ ಆರಾಧನೆಯನ್ನ ಮಾಡಿದರೆ ವಿಶೇಷವಾಗಿ ಫಲಗಳನ್ನು ನಾವು ಪಡೆಯಬಹುದು. ಎಷ್ಟೋ ಜನಗಳು ಹಂಬಲಿಸ್ತಾ ಇರ್ತಾರೆ, ಎಷ್ಟೋ ಕೆಲಸ ಕಾರ್ಯಗಳನ್ನು ಕೈಗೊಂಡರೂ ಸಹ ಎಷ್ಟೇ ಕಾರ್ಯಗಳು ಮುನ್ನುಗ್ತಾ ಇಲ್ಲ, ಸಾವಿರಾರು ವಿಘ್ನಗಳು ಎದುರಾಗ್ತಾ ಇದ್ದಾವೆ. ಅಂಥ ವಿಘ್ನಗಳನ್ನು ಪರಿಹಾರ ಮಾಡಲಿಕ್ಕೆ ಇದೇ ಬುಧವಾರ 25ನೇ ತಾರೀಕು ಜೂನ್ 2025 ನಡೀತಾ ಇರುವ ಮೃಗಶಿರ ನಕ್ಷತ್ರದಲ್ಲಿ ನಡೀತಾ ಇರುವ ಈ ಜ್ಯೇಷ್ಠ ಅಮಾವಾಸ್ಯೆಯಲ್ಲಿ ಏನನ್ನ ಮಾಡಬೇಕು ಬನ್ನಿ ಸವಿಸ್ತಾರವಾಗಿ ನಾವು ತಿಳಿದುಕೊಳ್ಳೋಣ ವೀಕ್ಷಕರೇ. ಇದೇ ಬುಧವಾರದಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ನಡೀತಾ ಇರುವ ಈ ಮಣ್ಣೆತ್ತಿನ ಅಮಾವಾಸ್ಯೆಯ ವಿಶೇಷ ಫಲವನ್ನು ತಿಳಿಸುತ್ತಾ ಅದರೊಳಗೂ ಮೊದಲನೆಯದಾಗಿ ನಮ್ಮ ರೈತರ ಬಗ್ಗೆ ತಿಳಿಸೋಣ ಬನ್ನಿ ವೀಕ್ಷಕರೇ. ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ನಾವು ಏನನ್ನ ಮಾಡಬೇಕು, ವಿಶೇಷವಾಗಿ ಭೂಮಿ ತಾಯಿ ಸಮೃದ್ಧಿಯಾಗಿರಬೇಕು. ಹಾಗಾದಾಗ ಮಾತ್ರ ನಮ್ಮ ರೈತನ ಬದುಕು ಹಸನಾಗ್ತಾ ಹೋಗುತ್ತೆ. ಏಕೆಂದರೆ ನಾವೆಲ್ಲ ನೋಡ್ತಾ ಇರ್ತೀವಿ, ತುಂಬ ಕಷ್ಟಪಟ್ಟು ಅವರು ಇಡೀ ವರ್ಷ ಎಲ್ಲ ದುಡಿದ್ರೂ ಸಹ ಅನೇಕ ರೀತಿಯಿಂದ ಬೆಳೆ ನಷ್ಟಗಳು ಆಗುವುದು, ಹುಳುಗಳ ಕಾಟದಿಂದ ನಷ್ಟ ಆಗುವುದು, ಅನೇಕ ಕ್ರಿಮಿ ನಾಶಕಗಳಿಂದ ನಷ್ಟ ಆಗುವುದು. ಹೀಗೆ ಬರೀ ನಷ್ಟದಲ್ಲೇ ತನ್ನ ಜೀವನವನ್ನು ಕಳೀತಾ ಹೋಗ್ತಾ ಇರ್ತಾನೆ. ಆದ್ದರಿಂದ ವಿಶೇಷವಾಗಿ ಸಿದ್ಧಲಿಂಗೇಶ್ವರ ಅನುಗ್ರಹದಿಂದ ಈ ವಿಶ್ವಾವಸು ಯೋಗದಲ್ಲಿ ರೈತನಿಗೆ ಸಮೃದ್ಧಿಯಾದ ಯೋಗಗಳು ಉಂಟಾಗಲಿ ಅಂತಂದು ನಾವುಗಳು ಸಹ ಆಶೀರ್ವಾದವನ್ನು ಮಾಡಿ ಈ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ಕೃಷಿ ಭೂಮಿಯಲ್ಲಿರುವ ಮೃತ್ತಿಕೆಯನ್ನ ಅಂದರೆ ಈಶಾನ್ಯ ಭಾಗದಲ್ಲಿ ಮತ್ತು ನೈಋತ್ಯ ಭಾಗದಲ್ಲಿ ಇರುವ ಎರಡೂ ಕಡೆಯ ಮಣ್ಣನ್ನು ತೆಗೆದುಕೊಂಡು ಬಂದು ಆ ಮಣ್ಣಿನಿಂದ ಬಸವನ ಮೂರ್ತಿಯನ್ನ ರೆಡಿ ಮಾಡ್ತಾರೆ. ಆ ರೆಡಿಯನ್ನ ಅಂದರೆ ಮಾಡಿ ಎರಡು ಎತ್ತಿನ ಮೂರ್ತಿಗಳು, ಅಂದರೆ ಒಂದು ಈಶಾನ್ಯ ಭಾಗದ ಮಣ್ಣು ಮತ್ತು ನೈಋತ್ಯ ಭಾಗದ ಮಣ್ಣಿನಿಂದ ಆ ಮೂರ್ತಿಯನ್ನು ರೆಡಿ ಮಾಡಿ ಆ ಮೂರ್ತಿಗೆ ವಿಶೇಷವಾದ ಆ ಬಸವನ ಮೂರ್ತಿಗೆ ಷೋಡಶೋಪಚಾರಗಳಿಂದ ಪೂಜೆಯನ್ನು ಸಲ್ಲಿಸಬೇಕು. ಇದನ್ನು ಮಾಡೋದ್ರಿಂದ ಭೂಮಿ ತಾಯಿ ಸಂತೃಪ್ತಿ ಅನ್ನುವಂತಳೆ. ರೈತ ಸದಾ ಭೂಮಿಯನ್ನು ನಂಬಿರೋನು. ಹೀಗಾಗಿ ಆ ಭೂಮಿ ಫಲವತ್ತತೆಯನ್ನು ಕೊಡಬೇಕು. ಆ ತಾಯಿ ಜಗನ್ಮಾತೆ ಸೌಭಾಗ್ಯ ಮಹಾಲಕ್ಷ್ಮಿಯಾಗಿ ಆ ರೈತನ ಬದುಕನ್ನು ಹಸನ ಮಾಡಲಿ ಅಂತಂದೇಳಿ ಆ ಬಸವನ ಮೂರ್ತಿಗೆ ವಿಶೇಷವಾಗಿ ಪಾಯಸದ ನೈವೇದ್ಯವನ್ನು ಮಾಡಿದಾಗ ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಆ ಬಸವನ ಮೂರ್ತಿಗೆ ವಿಶೇಷವಾಗಿ ಅರಿಶಿಣದ ಬಣ್ಣವನ್ನು ಲೇಪನವನ್ನು ಮಾಡುವುದರಿಂದ ವಿಶೇಷವಾದ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡಿತಾ ಹೋಗ್ತಾನೆ. ಮತ್ತು ಇದು ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಸವನಿಗೂ ಸಹ ಅಲಂಕಾರವನ್ನು ಮಾಡ್ತಾರೆ ಮತ್ತು ಕಿಚ್ಚನ್ನು ಸಹ ಹಾಯಿಸ್ತಾರೆ ಕೆಲವೊಂದು ಕಡೆ. ಯಾಕಂದರೆ ಇಡೀ ಆಷಾಢ ಬರ್ತಾ ಇದೆ ಮತ್ತು ಮಳೆಗಾಲ ಪ್ರಾರಂಭ ಆಗೋದ್ರಿಂದ ಬಸವನ ಎತ್ತಿನ ಚರ್ಮದ ಮೇಲೆ ಅನೇಕ ಹುಳಗಳು, ಕ್ರಿಮಿ ಕೀಟಗಳು, ಬ್ಯಾಕ್ಟೀರಿಯಾಗಳಿಂದ ತೊಂದರೆ ಆಗಬಾರದು ಅಂತಂದೇಳಿ ವಿಶೇಷವಾಗಿ ಅದಕ್ಕೆ ಅರಿಶಿಣದ ಲೇಪವನ್ನು ಮತ್ತು ಹರಳೆಣ್ಣೆಯನ್ನು ಸೇರಿಸಿ ಅರಿಶಿಣದ ಲೇಪವನ್ನು ಹಚ್ಚಿ ಆ ಕಿಚ್ಚನ್ನು ಹಾಯಿಸ್ತಾರೆ. ಅಂದರೆ ಎಂತಹ ದೃಷ್ಟಿ ಇದ್ರೂ ಪರಿಹಾರ ಆಗಬೇಕು ಅಂತಂದು ಹೇಳಿ ಮತ್ತು ವೈಜ್ಞಾನಿಕ ರೀತಿಯಿಂದ ಆ ಬೆಂಕಿಯನ್ನು ದಾಟೋದ್ರಿಂದ ಅನೇಕ ತನ್ನ ಮೈ ಮೇಲಿರುವ ಕ್ರಿಮಿ ಕೀಟಗಳು ಇರಲಿ ಮತ್ತು ಅನೇಕ ಬ್ಯಾಕ್ಟೀರಿಯಾಗಳು ಎಲ್ಲವೂ ನಚಿಸಿ ಹೋಗಲಿ ಅನ್ನೋ ಒಂದು ವೈಜ್ಞಾನಿಕ ರೀತಿ. ನೋಡಿ, ನಮ್ಮ ಸನಾತನ ಪರಂಪರೆಯಲ್ಲಿ ಎಂತಹ
ವಿಜ್ಞಾನವನ್ನು ನಮ್ಮ ಋಷಿ ಮುನಿಗಳು ಅಡಗಿಸಿಟ್ಟಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಸಹ ಈ ಪೂಜಾ ವಿಧಾನವನ್ನು ಮಾಡಿ ವಿಶೇಷವಾದ ಅನುಗ್ರಹವನ್ನು, ಸೌಭಾಗ್ಯ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡಿಬೇಕು. ಇನ್ನು ನಮ್ಮ ಭಾರತದ ಯುವಶಕ್ತಿ, ಯುವ ಜನಾಂಗ, ಅನೇಕರು ಉದ್ಯೋಗದ ಆಸೆಯಲ್ಲಿರ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಉದ್ಯೋಗದ ಯಶಸ್ಸು ಸಿಗ್ತಾ ಇರಲ್ಲ. ಅಂತಹವರು ಈ ಅಮಾವಾಸ್ಯೆಯಂದು ಏನಪ್ಪ ಮಾಡಬೇಕು ಅಂತಂದರೆ, ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಔದುಂಬರ ವೃಕ್ಷದ ಪೂಜೆಯನ್ನು ಮಾಡಬೇಕು. ಕಾರಣ ಮೃಗಶಿರ ನಕ್ಷತ್ರ ಇರೋದ್ರಿಂದ ಔದುಂಬರ ವೃಕ್ಷದ ಪೂಜೆಯನ್ನು ಮಾಡಿ ಆ ದಿನ ಸಂಜೆ ಅಮಾವಾಸ್ಯೆ 4 ಗಂಟೆಗೆ ಮುಗಿತಾ ಇದೆ. ಸಂಜೆ 5:30ರಿಂದ 8 ಗಂಟೆಯೊಳಗೆ ವಿಶೇಷವಾಗಿ ಗಣೇಶನ ಪೂಜೆಯನ್ನು ಮಾಡಬೇಕು. ಗಣೇಶನಿಗೆ ಮೋದಕದ ನೈವೇದ್ಯವನ್ನು ಅರ್ಪಣೆಯನ್ನು ಮಾಡಿ ಓಂ ನಮೋ ಭಗವತೆ ಗಜಾನನಾಯ ನಮಃ ಈ ಮಹಾಮಂತ್ರವನ್ನು ಶುದ್ಧ ಮನಸ್ಸಿನಿಂದ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ 5 ತೆಂಗಿನಕಾಯಿಗಳನ್ನು ದೇವಸ್ಥಾನಕ್ಕೆ ಸಮರ್ಪಣೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಆದಷ್ಟು ಬೇಗ ಉದ್ಯೋಗದ ಭಾಗ್ಯ ಸಿಗುವಂತಾಗಲಿ ಅಂತಂದೇಳಿ ಯಾರು ಶ್ರದ್ಧಾ ಭಕ್ತಿಯಿಂದ ಈ ಪ್ರಾರ್ಥನೆಯನ್ನು ಯುವಜನಾಂಗ ಸಲ್ಲಿಸುತ್ತೋ ಅವರಿಗೆಲ್ಲರಿಗೂ ಸಹ ಅನುಗ್ರಹ ಇರಲಿ, ಆಶೀರ್ವಾದ ಇರಲಿ, ಅವರಿಗೆ ಆದಷ್ಟು ಬೇಗ ಉದ್ಯೋಗ ಪ್ರಾಪ್ತಿಯಾಗಲಿ ಅಂತಂದು ನಾವುಗಳು ಸಹ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಭಾರತದ ಹೆಮ್ಮೆಯ ಸೈನಿಕರು ಇದೇ ಅಮಾವಾಸ್ಯೆಯಂದು ವಿಶೇಷವಾಗಿ ತಾಯಿ ಜಗನ್ಮಾತೆ ದುರ್ಗಾದೇವಿಯ ಸ್ಮರಣೆಯನ್ನು ಮಾಡುವುದು, ದುರ್ಗಾದೇವಿಯ ಜಪ ತಪಾದಿಗಳನ್ನು ಆಚರಿಸುವುದರಿಂದ ವಿಶೇಷವಾದ ರಕ್ಷೆಯನ್ನು ಪಡಿತಾ ಹೋಗ್ತಾರೆ ಮತ್ತು ಎಲ್ಲ ಕಾರ್ಯದಲ್ಲೂ ಸಹ ಸಫಲತೆಯನ್ನು ಪಡಿತಾ ಹೋಗ್ತಾರೆ. ಓಂ ವಿಜಯ ದುರ್ಗಾಯೇ ನಮಃ ಈ ಮಹಾಮಂತ್ರವನ್ನು ಸದಾಕಾಲ ಜಪವನ್ನು ಮಾಡ್ತಾರಿಂದ ವಿಶೇಷವಾದ ರಕ್ಷಣೆಯನ್ನು ಸಹ ಪಡಿತಾ ಹೋಗ್ತೀರಾ. ಇನ್ನು ನಮ್ಮ ಭಾರತ ಮುಂದುವರಿಬೇಕಂತಂದರೆ ವಿಶೇಷವಾಗಿ ನಿಂತಿರೋದು ಪುಟ್ಟ ಮಕ್ಕಳ ಮೇಲೆ, ಅವರ ವಿದ್ಯಾಭ್ಯಾಸದ ಮೇಲೆ, ಅವರ ಆರೋಗ್ಯದ ಮೇಲೆ ಇಡೀ ನಮ್ಮ ಭಾರತದ ಉಜ್ವಲ ಭವಿಷ್ಯ ಅಡಗಿರುತ್ತೆ. ಆದ್ದರಿಂದ ನಾವೆಲ್ಲರೂ ಸಹ ಏನಪ್ಪ ಮಾಡ್ತಾ ಇದ್ದೀವಿ ಅಂತಂದರೆ, ಮಕ್ಕಳಿಗೆ ಉನ್ನತವಾದ ಶಿಕ್ಷಣವನ್ನು ದೊರಕಿಸ್ಬೇಕು ಅಂತಂದು ಪ್ರತಿಯೊಬ್ಬ ತಂದೆ ತಾಯಿಗಳು ಪೋಷಕರು ಸಹ ಇಚ್ಛೆಯನ್ನು ಪಡ್ತೀರಾ. ಉತ್ತಮವಾದ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಕಳಿಸ್ತಾ ಹೋಗ್ತೀರಾ. ಆದರೆ ನಿಮ್ಮ ಎಲ್ಲರಿಗೂ ಸಹ ಇಡೀ ಪೋಷಕರಿಗಿರಲಿ ಮತ್ತು ಇಡೀ ಉನ್ನತವಾದ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ನಮ್ಮ ಪವರ್ ಟಿವಿಯ ಮೂಲಕ ಮತ್ತು ನಮ್ಮ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಮೂಲಕ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಕಳಕಳೆಯ ಒಂದು ವಿನಂತಿ ನಿಮಗೆ ಒಂದು ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ, ವಿದ್ಯೆಯ ಜೊತೆಯಲ್ಲಿ ನಮ್ಮ ಮಕ್ಕಳ ಆರೋಗ್ಯನೂ ಅತ್ಯಂತ ಮುಖ್ಯವಾದದ್ದು. ಕಾಲಜ್ಞಾನದಲ್ಲಿ ತಿಳಿಸ್ತಾ ಇದೆ, ಮುಂದಿನ ನಮ್ಮ ನವ ಭಾರತವನ್ನು ಕಟ್ಟಬೇಕಾಗಿರೋದು ಇಂದಿನ ಮಕ್ಕಳು. ಆದ್ದರಿಂದ ನೀವುಗಳೆಲ್ಲ ಯೋಚನೆಯನ್ನು ಮಾಡಿ, ಏಕೆಂದರೆ ಉನ್ನತವಾದ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದು ಮತ್ತು ಉನ್ನತವಾಗಿರುವ ಗುರುಗಳೆಲ್ಲರೂ ಸಹ ನೀವುಗಳೆಲ್ಲರೂ ಉನ್ನತವಾಗಿರ್ತೀರ. ಮಕ್ಕಳನ್ನು ಉಜ್ವಲ ಭವಿಷ್ಯಕ್ಕೆ ತರಬೇಕು ಅಂತಂದೇಳಿ ಎಲ್ಲ ಪ್ರಯತ್ನವನ್ನು ಸಹ ಮಾಡಿ, ಆದರೆ ನಮಗೊಂದು ಹೊರಗುಂಟಾಗ್ತಾ ಇದೆ. ಇಂತಹ ಎಷ್ಟೋ ಘಟನೆಗಳನ್ನು ನಾವುಗಳು ನಮ್ಮ ಮಠದಲ್ಲಿ ನೋಡ್ತಾ ಇದ್ದೀವಿ. ಎಷ್ಟೋ ಜನ ನಮ್ಮ ಶಿಷ್ಯಂದಿರು ತಿಳಿಸ್ತಾ ಇದ್ದಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲವನ್ನೂ ಕೊಡ್ತೀರಾ, ಆದರೆ ಸಂಜೆಯ ವೇಳೆಗೆ ಆ ಮಕ್ಕಳು ಮನೆಗೆ ಬಂದರೆ ಇಡೀ
ಹೋಮ್ವರ್ಕನ್ನ ಅವರು ಮಾಡಬೇಕಾಗಿರುತ್ತೆ. ಆದರೆ ಮಕ್ಕಳಿಗೆ ಮನೆಯ ಕೆಲಸವನ್ನು ಹೋಮ್ವರ್ಕ್ ಕೊಡೋದು ಅತ್ಯಂತ ಉತ್ತಮವಾದದ್ದು. ಇದರಿಂದ ಅವರ ಬುದ್ಧಿಶಕ್ತಿ ಬೆಳೆಯುತ್ತೆ ಅಂತಂದು ನಮ್ಮ ಪರಂಪರೆಯೂ ಸಹ ಹೇಳುತ್ತೆ. ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತೀವಿ. ಆದರೆ ಯಾವ ರೀತಿಯಿಂದ ನೋಡಿ, ನಿಮ್ಮ ಪಾಲಕರನ್ನು ಕೇಳಿ, ನಿಮ್ಮ ತಾಯಿ ತಂದೆಗಳನ್ನು ಕೇಳಿ. ಅವರಿದ್ದ ಕಾಲದಲ್ಲಿ ಆಗೂ ಸಹ ಅನೇಕ ಉನ್ನತ ಶಿಕ್ಷಣ ಸಂಸ್ಥೆಗಳಿದ್ವು, ಆಗೂ ಸಹ ಶಿಕ್ಷಕರಿದ್ದರು. ಹೇಗೆ ಕೊಡ್ತಾ ಇದ್ರು? ಅದು ಪುಸ್ತಕದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು. ಆದರೆ ನಾವು ಈಗ ಏನನ್ನು ಮಾಡ್ತಾ ಇದ್ದೀವಿ? ಮೊಬೈಲ್ನ ಮೂಲಕನೇ ಅನೇಕ ಶಿಕ್ಷಣ ಸಂಸ್ಥೆಗಳಿಂದ ಆಯಾ ಶಿಕ್ಷಕರು ತಮ್ಮ ತಮ್ಮ ವಿದ್ಯಾರ್ಥಿಗಳಿಗೆ PDF ಮೂಲಕನೋ ವಾಟ್ಸಪ್ ಮೂಲಕನೋ ಸಹ ಕಳಿಸಿಕೊಡ್ತಿದ್ದೀರಾ. ಯಾಕಪ್ಪ ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಒಂದು ಜವಾಬ್ದಾರಿ ನಮ್ಮ ಭವ್ಯ ಭಾರತದ ಕಡೆನಲ್ಲೂ ಇರಬೇಕಲ್ಲ ವೀಕ್ಷಕರೇ. ಏಕಂತಂದರೆ ನಾವು ಪುಸ್ತಕವನ್ನು ನೋಡಿ ಕಲಿತಾಗ ಆ ವಿದ್ಯೆ ಅಚ್ಚುಕಟ್ಟಾಗಿ ನಮ್ಮ ಸ್ಮೃತಿ ಪಟಲದಲ್ಲಿ ಉಳಿತಾ ಹೋಗುತ್ತೆ. ನೀವು ಎಷ್ಟೇ ನಾವು ಮೊಬೈಲ್ನಲ್ಲಿ ಹಿಡ್ಕೊಂಡು ಅಲ್ಲಿ PDF ಕಳಿಸಿದಾರೋ, ಯಾವುದು ಕಳಿಸಿದಾರೋ ಆ ಚಿತ್ರದ ಮೂಲಕ ಮಕ್ಕಳು ಏನನ್ನ ಕಲಿತಾ ಹೋಗ್ತಾರೆ? ಏನನ್ನೂ ಸಹ ಕಲೀಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ನೀವುಗಳು ಉನ್ನತವಾಗಿ ಶಿಕ್ಷಣದಲ್ಲಿ ಜಾಗೃತರಾಗಿ ಉತ್ತಮವಾದ ಸ್ಥಾನದಲ್ಲಿದ್ದೀರಾ, ಉನ್ನತವಾದ ಶಿಕ್ಷಕರಾಗಿದ್ದೀರಾ, ಉನ್ನತವಾಗಿ ಶಿಕ್ಷಣ ಸಂಸ್ಥೆಗಳನ್ನು ನೀವು ನಡೆಸ್ತಾ ಇದ್ದೀರಾ. ಕೊಂಚ ನಿಮ್ಮ ಮಕ್ಕಳಂತಂದು ಭಾವಿಸಿ ಈ ಪರಿಸ್ಥಿತಿಯನ್ನು ನೀವುಗಳು ಸಹ ಯೋಚನೆಯನ್ನು ಮಾಡಿ. ಯಾಕಂದರೆ ಅಂತಹ ಪುಟ್ಟ ಮಕ್ಕಳು ಮೊಬೈಲ್ನ ಬೆಳಕನ್ನು ಬಿದ್ದಾಗ ಅನೇಕ ವೈದ್ಯರುಗಳು ಸಹ ಹೇಳ್ತಾ ಇದ್ದಾರೆ, ಕಣ್ಣಿನ ಮೇಲೆ ತುಂಬ ಪರಿಣಾಮ ಬೀಳ್ತಾ ಹೋಗುತ್ತೆ. ನಂತರ ಕೈನಲ್ಲಿರುವ ಅನೇಕ ನರನಾಡಿಗಳಿಗೂ ಸಹ ಆರೋಗ್ಯದ ಮೇಲೆ ತೊಂದರೆಯನ್ನು ಉಂಟು ಮಾಡ್ತಾ ಹೋಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮುಂದೆ ಅವರ ದೃಷ್ಟಿಯ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅಂತಂದು ಎಲ್ಲ ವೈದ್ಯರುಗಳು ಸಹ ಹೇಳ್ತಾ ಇದ್ದಾರೆ. ಕಾಲಜ್ಞಾನದ ಪ್ರಕಾರ ಮುಂದೊಂದು ದಿನ ಹೀಗೆ ಕುಡಿತದ ಚಟ ಹೇಗಿದೆಯೋ ಹಾಗೆ ಇದೇ ಒಂದು ಲಿಸ್ಟ್ನಲ್ಲಿ ಮೊಬೈಲ್ ಚಟ ಅಂತಂದು ಸಹ ಬಂದುಬಿಡ್ಬೋದು. ಕಾಲಜ್ಞಾನದಲ್ಲಿ ತಿಳಿಸ್ತಾ ಇದೆ, ಮುಂದೆ ಇದು ಆಗುತ್ತೆ. ಆದ್ದರಿಂದ ನಮ್ಮ ಯುವ ಪೀಳಿಗೆಯನ್ನು ಇದರಿಂದ ಹೊರಗಡೆ ತರಬೇಕು. ವೀಕ್ಷಕರೇ, ಸ್ವಲ್ಪ ಯೋಚನೆಯನ್ನು ಪಟ್ಟು ಮತ್ತು ಯಾವ ಯಾವ ಶಿಕ್ಷಣ ಸಂಸ್ಥೆಯರು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ, ಈಗಲಿಂದಲೇ ನೀವುಗಳು ಸಹ ಅವರೂ ಸಹ ನಮ್ಮ ಮಕ್ಕಳೇ ಅಂತಂದು ಒಂದು ಜಾಗೃತಿಯನ್ನು ವಹಿಸಿ ಆದಷ್ಟು ನಾವು ಮೊಬೈಲನ್ನು ಅವಾಯ್ಡ್ ಮಾಡೋಣ. ಅವರಿಗೆ ಹೋಮ್ವರ್ಕ್ ಕೊಡಬೇಕಾ ಅಂಥವರಿಗೆ ಒಂದು ಪ್ರಿಂಟ್ನ ತೆಗೆದು ಕಳಿಸಿ, ಅದನ್ನು ನೋಡಿಕೊಂಡು ಅವರು ಆ ಮನೆ ಕೆಲಸವನ್ನು ಹೋಮ್ವರ್ಕ್ನ ಮಾಡಿಕೊಂಡು ಬರಲಿ. ಆ ಮೂಲಕನೂ ಸಹ ನೀವು ಮಾಡ್ಬೋದಲ್ಲ. ಏಕೆಂದರೆ ಕೊಂಚ ನೀವು ಮೊಬೈಲ್ಗಿಂತ ಹಿಂದೆ ಹೋಗಿ ನೋಡಿ, ನಿಮ್ಮ ಪಾಲಕರನ್ನು ಪೋಷಕರನ್ನು ನೋಡಿ ಕೇಳಿ. ಈಗ ಹುಟ್ಟುತ್ತಾ ಇರೋ ಮಕ್ಕಳಿಗೆಲ್ಲ ನಾವು ಮೊಬೈಲು ಅಂತಂದೇಳಿ ಹೋಗೋದನ್ನ ಖಂಡಿತ ಇದನ್ನು ತಪ್ಪಿಸೋದು ಯಾರಿಗಿರುತ್ತೆ ಅಂತಂದರೆ, ಈ ಶಿಕ್ಷಣ ಸಂಸ್ಥೆಯರು ಮನಸ್ಸು ಮಾಡಿದರೆ ಖಂಡಿತ ಇದೊಂದು ಉನ್ನತವಾದ ಜಾಗೃತಿಯನ್ನು ನೀವು ಮೂಡಿಸಬಹುದು. ಅಂತಹ ಜಾಗೃತಿಯನ್ನು ಮೂಡಿಸೋ ಉನ್ನತ ಶಿಕ್ಷಣ ಮಂಡಳಿಯವರು ನೀವುಗಳು ಆಗಬೇಕು ಮತ್ತು ಉನ್ನತವಾದ ಪೋಷಕರು ಸಹ ನೀವುಗಳು ಆಗಬೇಕು. ಏಕೆಂದರೆ ನೋಡಿ, ಆ ಮೊಬೈಲ್ ಬೆಳಕನ್ನು ನೋಡಿ ನೋಡಿ ಆದಷ್ಟು ಬೇಗ ಮಕ್ಕಳು ನಿದ್ರೆಗೆ ಜಾರ್ತಾರೆ. ಇದರಿಂದ ಅವರಿಗೆ ಸ್ಮೃತಿ ಪಠಣ ಉಂಟಾಗ್ತಾ ಹೋಗಲ್ಲ. ಯಾಕಂದರೆ ಮೆಮೊರಿ ಪವರ್ನಲ್ಲಿ ತಾವು ಏನನ್ನು ಓದಿದ್ದೀವಿ ಅನ್ನೋದು ಸಹ ನೆನಪಿನಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗ್ತಾ ಹೋಗುತ್ತೆ. ಆದ್ದರಿಂದ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ, ಆದಷ್ಟು ಇನ್ನು ಮುಂದೆ ನಾವು ನಮ್ಮ ಮಕ್ಕಳ ಕೈಗೆ ಮೊಬೈಲನ್ನು ನೀಡೋದನ್ನು ಕಮ್ಮಿ ಮಾಡೋಣ. ಇದರ ಜೊತೆಯಲ್ಲಿ ಉನ್ನತವಾದ ಶಿಕ್ಷಕರುಗಳು ಸಹ ಮೊಬೈಲ್ನ ಜೊತೆಯಲ್ಲಿ ಅವಾಯ್ಡ್ ಮಾಡಿ, ನಿಮಗೇನು ಬೇಕು ಅಂಥದನ್ನು ಪುಸ್ತಕದಲ್ಲೇ ಮಾರ್ಕನ್ನು ಮಾಡಿ ಮತ್ತು ಪ್ರಿಂಟೌಟ್ ಮೂಲಕನಾದ್ರೂ ಪ್ರಿಂಟ್ ಕಾಪಿಗಳನ್ನಾದ್ರೂ
ಮಕ್ಕಳ ಬಳಿನಲ್ಲಿ ಕೊಟ್ಟು ಅದರ ಕೆಲಸವನ್ನು ಮಾಡಿಸಿ ಉನ್ನತವಾದ ಜಾಣರನ್ನಾಗಿ ಮಾಡಿ, ಬುದ್ಧಿವಂತರನ್ನಾಗಿ ಮಾಡಿ ಮತ್ತು ನಮ್ಮ ಭವ್ಯ ಭಾರತದ ಆಸ್ತಿಗಳನ್ನಾಗಿ ಮಾಡಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಮತ್ತು ಇದೇ ಬುಧವಾರ ಅಮಾವಾಸ್ಯೆ ನಡೀತಾ ಇರೋದ್ರಿಂದ ವಿಶೇಷವಾಗಿ ಗೋಪೂಜೆಗಳನ್ನು ಮಾಡೋದು, ಗೋಶಾಲೆಗೆ ಸಹಾಯಗಳನ್ನು ಮಾಡೋದು, ಗೋಗ್ರಾಸಗಳನ್ನು ನೀಡೋದು, ಇವೆಲ್ಲವೂ ಸಹ ನಮಗೆ ಅಕ್ಷಯವಾದ ಪುಣ್ಯವನ್ನು ನೀಡುತ್ತೆ. ಇದರ ಜೊತೆಯಲ್ಲಿ ವೃದ್ಧರಿಗೆ ಸಹಾಯವನ್ನು ಮಾಡೋದು, ವೃದ್ಧರಿಗೆ ಈ ಜ್ಯೇಷ್ಠ ಮಾಸದಲ್ಲಿ ಛತ್ರಿಗಳನ್ನು ನೀಡುವುದು, ದಾನವನ್ನು ಮಾಡೋದರಿಂದ ವಿಶೇಷವಾದ ಪುಣ್ಯ ಸಂಪಾದನೆಯನ್ನು ಮಾಡ್ತಾ ಬರ್ತಾರೆ. ಮತ್ತು ಸಂಗಮ ತೀರಗಳಲ್ಲಿ ಮತ್ತು ಸಮುದ್ರದ ತೀರಗಳಲ್ಲಿ ಪಿತೃತರ್ಪಣಾದಿಗಳನ್ನು ನಡೆಸುವುದು ಮತ್ತು ಶ್ರಾದ್ದಾದಿ ಕರ್ಮಗಳನ್ನು ನೆರವೇರಿಸುವುದರಿಂದ ಉನ್ನತವಾದ ಪಿತೃದೇವತೆಗಳ ಅನುಗ್ರಹವನ್ನು ಪಡಿತಾ ಹೋಗ್ತೀರಾ. ಇನ್ನು ಸಮುದ್ರ ತೀರದಲ್ಲಿ ಶಿವ ಆರಾಧನೆಯನ್ನು ಮತ್ತು ರುದ್ರಾಭಿಷೇಕಗಳನ್ನು ಮಾಡೋದರಿಂದ ಸಮಸ್ತ ದುಷ್ಟಕಂಟಕಗಳಿಂದ ಪಾರಾಗಬಹುದು ವೀಕ್ಷಕರಿಗೆ. ಇನ್ನು ಸಂಜೆ 5ರಿಂದ 7 ಗಂಟೆ 45 ನಿಮಿಷದೊಳಗೆ ಅಕ್ಕಿ ಹಿಟ್ಟು ಮತ್ತು ಬೆಲ್ಲದ ಪಾಕವನ್ನು ಸೇರಿಸಿ ದೀಪವನ್ನು 11 ದೀಪಗಳನ್ನು ರೆಡಿ ಮಾಡಿಕೊಂಡು ತುಪ್ಪದ ದೀಪಗಳನ್ನು ಹಚ್ಚಿ ಮಹಾಲಕ್ಷ್ಮಿಗೆ ಬೆಳಗೋದರಿಂದ ಮತ್ತು ಓಂ ಭುವನೇಶ್ವರಿಯೇ ನಮಃ ಈ ಮಹಾಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಅಮ್ಮನಿಗೆ ಹಳದಿ ಬಣ್ಣದ ಹೂಗಳನ್ನು ಅರ್ಪಣೆಯನ್ನು ಮಾಡೋದ್ರಿಂದ ಮನೆಯ ಮೇಲೆ ಎಂತಹ ದುಷ್ಟಶಕ್ತಿಗಳ ಕಾಡಾಟ ಇರಲಿ, ದುಷ್ಟಶಕ್ತಿಯ ಎಲ್ಲ ಋಣಾತ್ಮಕ ಶಕ್ತಿಗಳೂ ಸಹ ಪರಿಹಾರ ಆಗೋದ್ರ ಜೊತೆಯಲ್ಲಿ ತಾಯಿ ಭುವನೇಶ್ವರಿಯ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಇನ್ನು ಜಗತ್ತಿನಾದ್ಯಂತ ಮೊನ್ನೆ ನಾವು ತಿಳಿಸಿದ ಹಾಗೆ ಪಿಶಾಚ ಯೋಗ ಇನ್ನೂ ನಡೀತಾ ಇರೋದ್ರಿಂದ ಮುಂಚೆನೇ ನಾವು ಪಿಶಾಚ ಯೋಗದಲ್ಲಿ ತಿಳಿಸಿದ್ವಿ. ಆಕಾಶದಲ್ಲಿ ಅನೇಕ ದುರ್ಘಟನೆಗಳು ಅಂದರೆ ಲೋಹದ ಮೂಲಕ ಸಂಚರಿಸುವ ಅನೇಕ ವಾಹನಗಳಲ್ಲಿ ದುರ್ಘಟನೆಗಳು, ಬೆಂಕಿಯ ಅನಾಹುತಗಳು ಮತ್ತು ಅನೇಕ ಜನಸಾಮಾನ್ಯರ ಸಾವು ನೋವುಗಳು ಸಹ ಉಂಟಾಗ್ತವೆ. ಆದಷ್ಟು ಸಹ ಶಿವನ ಮತ್ತು ದುರ್ಗಾ ಜಪವನ್ನು ಮಾಡೋದು, ಇದರಿಂದ ವಿಶ್ವಶಾಂತಿಗಳು ಉಂಟಾಗ್ತಾ ಬರುತ್ತೆ ವೀಕ್ಷಕರೇ. ಮತ್ತು ಈ ಅಮಾವಾಸ್ಯೆಯ ಪರಿಣಾಮದಿಂದ ಇನ್ನೂ ಹೆಚ್ಚಿನ ಮಳೆಯ ಆರ್ಭಟಗಳು, ವರುಣಾರ್ಭಟಗಳು ಇರುವುದರಿಂದ ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ಸಹ ತಮ್ಮ ರಾಜ್ಯದ ಬಗ್ಗೆ ಆದಷ್ಟು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮತ್ತು ವಿಶೇಷವಾಗಿ ಅಗ್ನಿ ಭೀತಿಗಳು ಮತ್ತು ಯುದ್ಧ ಭೀತಿಗಳು ಸಹ ಕಾಣ್ತಾ ಹೋಗ್ತವೆ. ಏಕೆಂದರೆ ಕಾಲಜ್ಞಾನ ಅನ್ನೋದು ವೈಜ್ಞಾನಿಕವಾದ ನಮ್ಮ ಸನಾತನ ಪರಂಪರೆಯ ಶಾಸ್ತ್ರ. ಇದನ್ನು ನಿಮಗೆ ಮುಂಚಿತವಾಗಿಂದಲೂ ಸಹ ಎಚ್ಚರಿಸ್ತಾ ಬರ್ತಾ ಇದ್ದೀವಿ. ಕಾರಣ ಮುಂಚೆನೇ ಪ್ರತಿ ಕಾಲಜ್ಞಾನದಲ್ಲಿ ನಿಮಗೆ ತಿಳಿಸಿದ್ವಿ. ಯಾಕಂದರೆ ಪ್ರತಿಯೊಬ್ಬರೂ ಸಹ ಯಾರು ಇದನ್ನು ಗಮನಿಸ್ತಾ ಇರ್ತೀರಾ ಅವರಿಗೆ ಇದರ ಬಗ್ಗೆ ಅರಿವಾಗಿರುತ್ತೆ. ಯಾಕಂದರೆ 28ನೇ ತಾರೀಕು 10ನೇ ತಿಂಗಳು 2023ರಂದು ರಾಹುಗ್ರಸ್ತ ಪಾರ್ಶ್ವಚಂದ್ರ ಗ್ರಹಣದಲ್ಲಿ ನಾವುಗಳು ಆ ದಿನನೇ ಸಹ ತಿಳಿಸಿದ್ವಿ, ಅಮೇರಿಕಾದಲ್ಲಿ ಯುದ್ಧ ಭೀತಿಗಳು ಉಂಟಾಗ್ತಾ ಹೋಗುತ್ತೆ. ಅದರೊಳಗೂ ಸಹ ಮತ್ತೆ ವಿಶ್ವಾವಸು ನಾಮ ಸಂವತ್ಸರದ ಫಲಗಳಲ್ಲಿ 4ನೇ ಪುಟದಲ್ಲಿ ನಾವುಗಳು ಸಹ ತಿಳಿಸಿದ್ವಿ. ಏನಪ್ಪ ಅಂತಂದರೆ ಅಮೇರಿಕ, ಇರಾನ್ ಮತ್ತು ಹಲವು ದೇಶಗಳ ನಡುವೆ ಯುದ್ಧಗಳು ಪ್ರಾರಂಭವಾಗ್ತವೆ ಅಂತಂದು. ನೋಡಿ ವೀಕ್ಷಕರೇ, ಕಾಲಜ್ಞಾನ ಅಂತನ್ನೋದು ಈಗಿಂದು ನೋಡಿಕೊಂಡು ತಿಳಿಸ್ತಾ ಇಲ್ಲ, 2023ರಲ್ಲೇ ಸಹ ತಿಳಿಸಿದ್ವಿ. ಕಾಲಜ್ಞಾನ ಅನ್ನೋದು ಒಂದು ವೈಜ್ಞಾನಿಕ ಶಾಸ್ತ್ರ ಅನ್ನೋದಕ್ಕೆ. ಅದರೊಳಗೂ 2023ರಲ್ಲೇ ತಿಳಿಸಿದ್ದೀವಿ. 3ನೇ ಪುಟದಲ್ಲಿ ಇಸ್ರೇಲ್ನ ಯುದ್ಧ ಭಯಂಕರವಾಗುವ ಸಂಭವ ಕಾಲಜ್ಞಾನದಲ್ಲಿ ತೋಚ್ತಾ ಇದೆ, ಸಂಭವಿಸಲಿದೆ ಅಂತಂದು ಹೇಳಿ ತಿಳಿಸಿದ್ದೀವಿ.
ಮತ್ತು ಅಮೆರಿಕ ಅಧ್ಯಕ್ಷರು ಈಗಲಿಂದಲೇ ನಿಮ್ಮ ಸೈನ್ಯವನ್ನ ಬಲಪಡಿಸಿಕೊಳ್ಳಿ. ಮತ್ತು 2ನೇ ಪುಟದಲ್ಲಿ 2023-10-2028 ರಾಹುಗ್ರಸ್ತ ಪಾರ್ಶ್ವ ಚಂದ್ರಗ್ರಹಣದಲ್ಲಿ ಏನಂತಂದು ತಿಳಿಸಿದ್ದೀವಿ ಅಂತಂದ್ರೆ, ಏನೆಂದು ಹೇಳಲಿ ಶಿಷ್ಯಂದಿರೇ, ರಾಷ್ಟ್ರವನ್ನ ಆಳುವ ನಾಯಕರುಗಳು ಸತ್ಯ, ಧರ್ಮ, ನ್ಯಾಯ, ನೀತಿಗಳ ಆಧಾರದ ಮೇಲೆ ರಾಷ್ಟ್ರ ರಾಜಕಾರಣವನ್ನು ಮಾಡಬೇಕು ಹಾಗೂ ಇನ್ನೊಂದು ರಾಷ್ಟ್ರದ ಸ್ನೇಹವನ್ನು ಬಯಸಬೇಕೇ ಹೊರತು ಜಾತಿ ಮತದ ಆಧಾರದ ಮೇಲೆಂದಲ್ಲ. ಇದರಿಂದ ಬಹುದೊಡ್ಡ ಅನಾಹುತಗಳು ನಡೆಯಲು ಸಂಚು ರೂಪಿಸುತ್ತಿದೆ. ಜಗತ್ತನ್ನ ಕಾಯುವರಾರು ಶಿಷ್ಯಂದಿರೇ, ಸಾಮಾನ್ಯರ ಜನಸ್ಥಿತಿ ನೋಡುವರಾರು, ಓ ಭಗವಂತ ಧರೆಗಿಳಿದು ಬಾ ಅಂತಂದು ನಾವುಗಳು ಸಹ ರಾಹುಗ್ರಸ್ತ ಪಾರ್ಶ್ವ ಚಂದ್ರಗ್ರಹಣದಲ್ಲೇ ಲಿಖಿತ ರೂಪದಿಂದಲೂ ಸಹ ತಿಳಿಸಿ, ಕಾಲಜ್ಞಾನವೊಂದು ವೈಜ್ಞಾನಿಕ ಶಾಸ್ತ್ರ, ಜ್ಯೋತಿಷ್ಯ ಆಧಾರದ ಮೇಲೆ ನವಗ್ರಹಗಳ ಆಧಾರದಿಂದ ಕಂಡುಕೊಳ್ತಾ ಇದ್ದದ್ದು ಒಂದು ಶಾಸ್ತ್ರ ಅನ್ನೋದನ್ನ ವೈಜ್ಞಾನಿಕವಾಗಿ ತಿಳಿಸಿದ್ವಿ. ಇನ್ನ 2ನೇ ತಾರೀಕು 10ನೇ ತಿಂಗಳು 2024 ಸರ್ವಪಿತೃ ಮಹಾಲಯ ಅಮಾವಾಸ್ಯೆ ಮತ್ತು ಅದೃಶ್ಯ ಕಂಕಣಾಕೃತಿ ಸೂರ್ಯಗ್ರಹಣದ ಫಲದಲ್ಲಿ ನಾವುಗಳು ಸಹ ಮುಂಚಿತವಾಗಿ ತಿಳಿಸಿದ್ದೀವಿ. ನೋಡಿ, ಕಾಲಜ್ಞಾನ ಅನ್ನೋದು ತುಂಬ ವೈಜ್ಞಾನಿಕವಾದ ಶಾಸ್ತ್ರ ಅನ್ನೋದು. ಯಾಕಪ್ಪ ಇದನ್ನು ನಿಮಗೆ ತಿಳಿಸ್ತಾ ಇದ್ದೀವಿ ಅಂತಂದರೆ, ನಾವೆಲ್ಲರೂ ಭಾರತೀಯರು ಹೆಮ್ಮೆಯಿಂದ ಇಡೀ ವಿಶ್ವದಲ್ಲೇ ನೀವು ಹೇಳಿಕೊಳ್ಳಬಹುದು. ನೋಡಿ, ನಮ್ಮ ಸನಾತನ ಪರಂಪರೆ ಅತ್ಯಂತ ಉತ್ಕೃಷ್ಟವಾದದ್ದು ಅನ್ನೋ ಇದಕ್ಕೋಸ್ಕರನೇ ತಿಳಿಸ್ತಾ ಇದ್ದೀವಿ. ಏಕೆಂದರೆ ಇದರ ಎಲ್ಲ ಫಲಗಳೂ ಸಹ ಇಡೀ ನಮ್ಮ ಭಾರತಕ್ಕೆ ಸಲ್ಲಬೇಕು ಅನ್ನೋದು ನಮ್ಮದೊಂದು ಮಹದಾಸೆ. ಆದ್ದರಿಂದ ನೋಡಿ, ಆ ಟೈಮ್ನಲ್ಲೂ ಸಹ ತಿಳಿಸಿದ್ದೀವಿ. ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ಯುದ್ಧಗಳು ಅತಿರೇಕಕ್ಕೆ ಹೋಗಲಿದ್ದು ಒಂದೊಂದು ಧರ್ಮದವರು ಒಂದೊಂದು ರಾಷ್ಟ್ರಕ್ಕೆ ಬೆಂಬಲವನ್ನು ನೀಡ್ತಾ ಇರೋದು ವಿಷಾದವಾಗಿದೆ. ಕಾರಣ ನಾಯಕರುಗಳು ಜಾತಿ ಧರ್ಮವನ್ನು ನೋಡಬಾರದು. ಸತ್ಯ ನ್ಯಾಯಪರತೆಯಿಂದ ನಾಯಕರು ಇದ್ದಾಗ ಮಾತ್ರ ಆ ರಾಷ್ಟ್ರ ಉನ್ನತವಾಗಿ ಬೆಳೀತಾ ಹೋಗುತ್ತೆ ಅನ್ನೋದನ್ನ ಈ ಮೂಲಕ ಸಂದೇಶಗಳನ್ನು ನಾಯಕರುಗಳು ತಿಳಿಸ್ತಾ ಇದ್ದೀವಿ. ಏಕೆಂದರೆ ಒಂದು ರಾಷ್ಟ್ರ ಬೆಳೆಯಬೇಕು ಅಂತಂದರೆ ಅಲ್ಲಿ ಜ್ಞಾನ ಮತ್ತು ಶಿಕ್ಷಣಕ್ಕೆ ಒತ್ತನ್ನು ನೀಡಿದಾಗ ಆ ದೇಶ ಅತ್ಯಂತ ಹೆಚ್ಚಿನ ಪ್ರಬಲ ಮಟ್ಟದಲ್ಲಿ ಬೆಳೀತಾ ಹೋಗುತ್ತೆ. ಆದ್ದರಿಂದ ನೋಡಿ, ಈ ಕಾಲಜ್ಞಾನ ಅನ್ನೋದು ತುಂಬ ವೈಜ್ಞಾನಿಕವಾದ ಶಾಸ್ತ್ರ ಇರುತ್ತೆ. ಯಾಕೆ ಇಷ್ಟೊಂದು ತಿಳಿಸ್ತಾ ಇದ್ದೀವಿ ಅಂತಂದರೆ, ಹಿಂದೆ ಕಾಲಜ್ಞಾನದ ಮೂಲಕ ಎಲ್ಲ ಶಾಸ್ತ್ರಗಳನ್ನು ಅರಿತು ಆಗಿನ ರಾಜರುಗಳು ಇದನ್ನು ಪರಿಪಾಲನೆಯನ್ನು ಮಾಡಿ ತನ್ನ ಪ್ರಜೆಗಳಿಗೆ ಒಳಿತನ್ನು ಬಯಸ್ತಾ ಇದ್ರು. ಮುಂಬರುವ ಕೆಟ್ಟ ಅಪಾಯಗಳಿಂದ ಪಾರು ಮಾಡ್ತಾ ಇದ್ರು. ಆದರೆ ಈ ದಿನ ಏನಾಗ್ತಾ ಇದೆ? ಇಡೀ ವಿಶ್ವದಲ್ಲೇ ಅತ್ಯಂತ ಉತ್ಕೃಷ್ಟವಾದ ಈ ಸನಾತನ ಧರ್ಮದಲ್ಲಿರುವ ಇಂತಹ ಕಾಲಜ್ಞಾನಗಳಿಗೆ ಕಿಂಚಿತ್ತೂ ಸಹ ಬೆಲೆಗಳು ಸಿಗ್ತಾ ಇಲ್ಲ. ಸ್ವಲ್ಪ ಯೋಚನೆಯನ್ನ ಮಾಡಿ. ಇಡೀ ವಿಶ್ವದಲ್ಲೇ ಉನ್ನತವಾದ ಧರ್ಮ ಯಾವುದಪ್ಪ ಅಂತಂದ್ರೆ ನಮ್ಮ ಸನಾತನ ಧರ್ಮ. ಆದರೆ ನಮ್ಮ ಗುರುಗಳು ಏನಪ್ಪ ಹೇಳ್ತಾ ಇದ್ರು ಅಂತಂದ್ರೆ, ಇಡೀ ಉತ್ಕೃಷ್ಟವಾದ ಧರ್ಮ ಸನಾತನ ಧರ್ಮ. ಆದರೆ ಯಾವುದೇ ಧರ್ಮದಲ್ಲಿ ಇಲ್ಲದಂತಹ ಅತ್ಯಂತ ಶತ್ರುಗಳನ್ನು ಹೊಂದಿರುವ ಧರ್ಮವೂ ಸಹ ನಮ್ಮ ಸನಾತನ ಧರ್ಮ. ಆದ್ದರಿಂದ ಈ ಮೂಲಕ ಪ್ರತಿಯೊಬ್ಬರಿಗೂ ಸಹ ತಿಳಿಸೋದೇನಂತಂದ್ರೆ, ಮೊದಲು ಧರ್ಮದ ಜ್ಞಾನವನ್ನು ತಿಳಿತಾ ಬನ್ನಿ. ಆಗ ಮಾತ್ರ ಉನ್ನತವಾದ
ಈ ಧರ್ಮದ ಜ್ಞಾನವನ್ನು ಪ್ರತಿಯೊಬ್ಬರೂ ಸಹ ತಿಳಿತಾ ಬರಬೇಕು. ಆ ತಿಳಿದಾಗ ಮಾತ್ರ ಆ ಧರ್ಮದ ಗೌರವ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ನೀವೆಲ್ಲರೂ ಸಹ ಎಲ್ಲರೂ ಧರ್ಮದ ಜ್ಞಾನವನ್ನು ಬೆಳೆಸ್ತಾ ಹೋಗಿ, ಧರ್ಮದ ಕುರಿತು ಆಲೋಚನೆಯನ್ನು ಮಾಡುವಂತರಾಗಬೇಕು. ಆಗ ಮಾತ್ರ ನಮ್ಮ ಈಗಿನ ಯುವ ಪೀಳಿಗೆ ಇಡೀ ನಮ್ಮ ಭವ್ಯ ಭಾರತಕ್ಕೆ ಏನಾದರೂ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಮತ್ತು ಈ ಅಮಾವಾಸ್ಯೆಯ ಅಭಿಜಿನ್ ಮುಹೂರ್ತದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ರುದ್ರಾಭಿಷೇಕವನ್ನು ಶಿವನಿಗೆ ಅರ್ಪಣೆಯನ್ನು ಮಾಡುವುದರಿಂದ, ಅದರೊಳಗೂ ನದಿ ತೀರದಲ್ಲಿರುವ ಶಿವನ ದೇವಸ್ಥಾನಗಳಲ್ಲಿ ಮಧ್ಯಾಹ್ನದ ರುದ್ರಾಭಿಷೇಕ ಪೂಜೆಯನ್ನು ಮಾಡುವುದರಿಂದ ಅನೇಕವಾದ ರೋಗ ರುಜಿನಗಳಿಂದ ನಾವು ಪಾರಾಗಬಹುದು ಮತ್ತು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಬಹುದಾಗಿದೆ. ವೀಕ್ಷಕರೇ, ಆದಷ್ಟು ಸಹ ಇಂತಹ ಈ ಅಮಾವಾಸ್ಯೆಯಲ್ಲಿ, ಜ್ಯೇಷ್ಠ ಮಾಸದ ಅಮಾವಾಸ್ಯೆಯಲ್ಲಿ ಇಂತಹ ಫಲಗಳನ್ನು ಮಾಡುವುದು ಮತ್ತು ನದಿಯ ತೀರಗಳಲ್ಲಿ ಸ್ನಾನವನ್ನು ಮಾಡುವುದು ಮತ್ತು ಗಂಗಾ ನದಿಯ ಸ್ನಾನವನ್ನು ಮಾಡಿ ವಿಷ್ಣುವಿನ ಆರಾಧನೆಯನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಕೃಪೆಯೂ ಸಹ ಉಂಟಾಗ್ತಾ ಹೋಗುತ್ತೆ. ಮತ್ತು ಇದೇ 26ನೇ ತಾರೀಕಿನಿಂದ ಜೂನ್ 2025ರಿಂದ ಪ್ರಾರಂಭವಾಗಿ ಜುಲೈ 4/7/2025 ಸಹ ಆಷಾಢ ಮಾಸದ ಗುಪ್ತ ನವರಾತ್ರಿ ಪ್ರಾರಂಭ ಆಗ್ತಾ ಇದೆ. ಆ ಗುಪ್ತ ನವರಾತ್ರಿ ವಿಶೇಷವಾಗಿ ವಾರಾಹಿಯನ್ ನವರಾತ್ರಿ ಅಂತಂದೇ ಪ್ರಸಿದ್ಧ. ದಶಮಹಾವಿದ್ಯೆಯಲ್ಲಿ ಮತ್ತು ಅನೇಕ ತಾಂತ್ರಿಕರು ಸಹ, ಅನೇಕ ದೇವಾನುದೇವತೆಗಳು ಸಹ ತಮ್ಮ ಪುಣ್ಯಫಲ ಪ್ರಾಪ್ತಿಗಾಗಿ ಗುಪ್ತವಾಗಿ ಆರಾಧನೆಯನ್ನು ಮಾಡುವ ಇಂತಹ ದೇವಿಯ ನವರಾತ್ರಿಯೇ ಈ ಆಷಾಢ ಮಾಸದ ವಾರಾಹಿ ನವರಾತ್ರಿ ಆಗಿದೆ. ಆದ್ದರಿಂದ ಪ್ರತಿಯೊಬ್ಬ ಭಕ್ತಾದಿಗಳು ಸಹ ಯಾರು ದೇವಿಯ ಆರಾಧಕರಾಗಿರ್ತೀರ ಅಂಥವರು ಈ ವಾರಾಹಿ ನವರಾತ್ರಿಯನ್ನು ಇದೇ ಗುರುವಾರದಿಂದ 26ನೇ ತಾರೀಕಿನಿಂದ ಪ್ರಾರಂಭವನ್ನು ಮಾಡಿ ಜುಲೈ 4ರವರೆಗೂ ಸಹ ವಾರಾಹಿಯನ್ನು ಆರಾಧನೆಯನ್ನು ಮಾಡುವುದರಿಂದ ವಿಶೇಷವಾದ ಫಲಗಳನ್ನು ಪಡಿತಾ ಹೋಗ್ತೀರಾ. ಅಂಥವರು ಪ್ರತಿದಿನವೂ ಸಹ ಹಳದಿಯ ವಸ್ತ್ರವನ್ನು ಧರಿಸುವುದು ಮತ್ತು ಅಮ್ಮನಿಗೆ ಭೂಗರ್ಭದಿಂದ ಸಿಗುವಂತಹ ಪದಾರ್ಥಗಳ ನೈವೇದ್ಯವನ್ನು ಮಾಡುವುದು, ಅಂದರೆ ಗೆಡ್ಡೆ ಗೆಣಸುಗಳನ್ನು ನೈವೇದ್ಯವನ್ನು ಅಮ್ಮನಿಗೆ ಅರ್ಪಣೆಯನ್ನು ಮಾಡುವುದು ಮತ್ತು ಓಂ ಐಂ ರೀಂ ವಾರಾಹೇನ್ ನಮಃ ಈ ಮಹಾಮಂತ್ರವನ್ನು ಸಾಧ್ಯವಾದಷ್ಟುಗಳ ಕಾಲ ಜಪವನ್ನು ಮಾಡುವುದು, ದೇವಿಯ ಪುರಾಣವನ್ನು ಕೇಳುವುದು ಮತ್ತು ಓದುವುದರಿಂದ ವಿಶೇಷವಾದ ಪುಣ್ಯಫಲ ಪ್ರಾಪ್ತಿಗಳು ಸಹ ಉಂಟಾಗ್ತಾ ಹೋಗುತ್ತೆ. ಇಂತಹ ಗುಪ್ತ ನವರಾತ್ರಿಯಲ್ಲಿ ನಾವುಗಳು ಪ್ರತಿಯೊಂದು ದಿನವೂ ಸಹ ಯಾವ ರೀತಿಯಿಂದ ಮಾಡಬೇಕು ಅನ್ನೋದನ್ನ ಸಹ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ವಿಶೇಷವಾಗಿ ಈ ವಾರಾಹಿಯ ಬಗ್ಗೆ ತಿಳಿಸ್ತಾ ಹೋಗ್ತೀವಿ. ವಾರಾಹಿಯ ಬಗ್ಗೆ ಯಾವ ಮುದ್ರೆಗಳಿಂದ ನಾವು ಆರಾಧನೆಯನ್ನು ಮಾಡಬೇಕು ಮತ್ತು ಶ್ರೀ ವಿದ್ಯಾ ದೀಕ್ಷೆಗೆ ಅತ್ಯಂತ ಉತ್ಕೃಷ್ಟವಾದ ದಿನಗಳಾಗಿರ್ತವೆ ಮತ್ತು ಗುರುಗಳ ಬಳಿಯಲ್ಲಿ ಹೋಗಿ ಶ್ರೀ ವಿದ್ಯಾ ದೀಕ್ಷೆಯನ್ನು ಪಡೆಯೋದು, ಅದರೊಳಗೂ ಸಹ ವಾರಾಹಿ ದೀಕ್ಷೆಗೆ ಅತ್ಯಂತ ಸುಸಮಯವಾಗಿರುತ್ತೆ. ಮತ್ತು ಯಾರು ರೇಖಿ ವಿದ್ಯೆ ಮತ್ತು ಮುದ್ರಾ ವಿಜ್ಞಾನವನ್ನು ಮತ್ತು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಆಧ್ಯಾತ್ಮಿಕತೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋರು ಇದೇ ಬುಧವಾರದಂದು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡುವುದರಿಂದ ಮತ್ತು ಪವಮಾನ ಸೂಕ್ತಾದಿಗಳನ್ನು ಪಠಣೆಯನ್ನು ಮಾಡುವುದರಿಂದ ವಿಶೇಷವಾದ ಪುಣ್ಯ ಫಲಗಳನ್ನು ಪಡಿತಾ ಹೋಗ್ತೀರಾ. ಮತ್ತು ಇದೇ ಬುಧವಾರದಂದು ಶ್ರೀಮಠದಲ್ಲಿ ಸಮಸ್ತ ಭಕ್ತ ವೃಂದಕ್ಕೂ ಶಿಷ್ಯ ವೃಂದಕ್ಕೂ ಮತ್ತು ಸಮಸ್ತ ನಾಡಿನ ರೈತಾಪಿ ವರ್ಗದವರ ಮತ್ತು ಸೈನಿಕ ವರ್ಗದವರ ಅಭಿವೃದ್ಧಿಗೋಸ್ಕರ, ಇಡೀ ವಿಶ್ವಶಾಂತಿಗಾಗಿ
ಮತ್ತು ಇಡೀ ಲೋಕ ಕಲ್ಯಾಣ ಉಂಟಾಗಬೇಕು ಅನ್ನೋ ಒಂದು ಬಯಕೆಯಿಂದ ಶ್ರೀ ಜಗನ್ಮಾತೆ ಭುವನೇಶ್ವರಿಯ ಮಹಾಯಜ್ಞವನ್ನು ಸಹ ಶ್ರೀಪೀಠದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಂತಹ ಭುವನೇಶ್ವರಿ ಮಹಾಯಾಗಕ್ಕೆ ಸಮಸ್ತರು ಆಗಮಿಸಿ ತಾಯಿ ಜಗನ್ಮಾತೆ ಭುವನೇಶ್ವರಿಯ ಅನುಗ್ರಹವನ್ನು ಸಹ ಪಡೆಯಬಹುದಾಗಿದೆ. ಇದೇ ಅಮಾವಾಸ್ಯೆಯ ಜಾಗತಿಕ ಫಲಾಫಲದಲ್ಲಿ ಮುಂದೆ ಅಕ್ಟೋಬರ್ ನಂತರ ನಮ್ಮ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ವಿಪರೀತ ಅಲ್ಲುಕಲ್ಲೋಲಗಳು ಸಹ ಸೃಷ್ಟಿಯಾಗ್ತಾ ಹೋಗುತ್ತೆ ಮತ್ತು ಜಾಗತಿಕವಾಗಿ ಮುಂದಿನ ಅಮೆರಿಕದ ಅಧ್ಯಕ್ಷರಾದ ಟ್ರಂಪ್ ಅವರು ಸಹ ಎಚ್ಚರಿಕೆಯಿಂದ ಇರುವುದು ಒಳಿತು. ಅದು ಆರೋಗ್ಯದಲ್ಲಾಗಲಿ ಮತ್ತು ಅಮೆರಿಕದ ಆರ್ಥಿಕತೆಯಲ್ಲೂ ಸಹ ಎಚ್ಚರಿಕೆಯನ್ನು ವಹಿಸಬೇಕು. ಕಾರಣ ಕಾಲಜ್ಞಾನದಲ್ಲಿ ಮುಂಬರುವ ದಿನಗಳಲ್ಲಿ ಅನೇಕ ನಿಮ್ಮ ಸಿಂಹಾಸನಕ್ಕೆ ಕುತ್ತು ತರಬಹುದು ಅಂತಲೂ ಕಾಲಜ್ಞಾನದಲ್ಲಿ ಸೂಚನೆ ಆಗ್ತಾ ಇರೋದ್ರಿಂದ ನಾಯಕರು ಉತ್ತಮ ಸಾಮರ್ಥ್ಯವನ್ನು ಹೊಂದಿರಬೇಕು, ಬಹು ದೂರದೃಷ್ಟಿಯನ್ನು ಸಹ ಹೊಂದಿರಬೇಕು. ಅಂತಹ ಸಮರ್ಥ ನಾಯಕತ್ವದಿಂದ ಇಡೀ ಆ ದೇಶ ಇಡೀ ಜಗತ್ತಿಗೆ ಗುರುವಾಗ್ತಾ ಹೋಗುತ್ತೆ. ಇಲ್ಲವೇ ಆ ರಾಷ್ಟ್ರವೇ ನಶಿಸಿ ಹೋಗಬಹುದು. ಆದ್ದರಿಂದ ನಿಮ್ಮ ಸಿಂಹಾಸನದ ಅಲುಗಾಡಿಕೆಯ ಜೊತೆಯಲ್ಲಿ ನಿಮ್ಮ ದೇಶದ ಘನತೆಗಳನ್ನು ಹಾಳು ಮಾಡಬೇಡಿ ಅನ್ನೋದನ್ನ ಸಹ ನಿಮಗೆ ಎಚ್ಚರಿಕೆ ಗಂಟೆಯನ್ನು ತಿಳಿಸ್ತಾ ಇದ್ದೀವಿ. 6ನೇ ತಾರೀಕು ಜುಲೈ 2025ರಂದು ದಾವಣಗೆರೆ ನಗರದ ತ್ರಿಶೂಲ್ ಕಲಾಭವನದಲ್ಲಿ ಇಡೀ ವಿಶ್ವಶಾಂತಿಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಮತ್ತು ಸಮಸ್ತ ಭಕ್ತ ಜನರಿಂದ ಮತ್ತು ಶಿಷ್ಯರೊಂದರ ಅಭಿವೃದ್ಧಿಗೋಸ್ಕರ ನಾಡಿನ ಸಮಸ್ತ ರೈತಾಪಿ ವರ್ಗ ಮತ್ತು ನಮ್ಮ ಭಾರತ ಭೂಮಿಯ ಸಮಸ್ತ ಹೆಮ್ಮೆಯ ಸೈನಿಕರ ರಕ್ಷಣೆಗೋಸ್ಕರ ಎಲ್ಲರ ಮಾನವರ ಕಲ್ಯಾಣಕ್ಕೋಸ್ಕರ ಸಿದ್ಧಾಗ್ನಿಹೋತ್ರ ಕಾರ್ಯಕ್ರಮವನ್ನು ತ್ರಿಶೂಲ್ ಕಲಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಂತಹ ಪರಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಮಸ್ತರೂ ಸಹ ಭಾಗವಹಿಸುವುದರ ಜೊತೆಯಲ್ಲಿ ನಿಮ್ಮ ಮಿತ್ರರು ಮತ್ತು ಬಂಧು ಬಳಗ ಎಲ್ಲರನ್ನೂ ಸಹ ಕರೆದುಕೊಂಡು ಬನ್ನಿ. ಇಂತಹ ಧಾರ್ಮಿಕ ಕಾರ್ಯಕ್ರಮದ ಧರ್ಮವನ್ನು ಪುಣ್ಯವನ್ನು ಸಂಪಾದನೆಯನ್ನು ಮಾಡಿ ಅಗ್ನಿಹೋತ್ರವನ್ನು ಯಾವ ರೀತಿಯಿಂದ ನಾವು ಸನಾತನ ಪರಂಪರೆಯಲ್ಲಿ ಮಾಡಬೇಕು, ಯಾವ ಯಾವ ಮಂತ್ರಗಳ ಪ್ರಯೋಗವನ್ನು ನಾವು ಈ ಅಗ್ನಿಹೋತ್ರದಲ್ಲಿ ವೈಜ್ಞಾನಿಕವಾಗಿ ನಾವು ಮಾಡಬಹುದು ಎಲ್ಲವನ್ನೂ ಸಹ ಆ ದಿನ ನಿಮಗೆ ತಿಳಿಸಿಕೊಡಲಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ಯಾಗಕ್ಕೆ ಭಾಗವಹಿಸಿ ಮತ್ತು ಎಲ್ಲರನ್ನೂ ಸಹ ಕರೆತನ್ನಿ ಅಂತಂದು ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ನಿಮ್ಮೆಲ್ಲರಿಗೂ ಸಹ ಪರಮ ಮಂಗಳವನ್ನು ದಯಪಾಲಿಸಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾ ಓಂ ನಮಃ ಶಿವಾಯ.